ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾಬಾದ್. ಅಂತೂ ಇಂತೂ NDA ಗೆದ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ, ಗೆದ್ದಿದೆ. ಈ ನೆಲೆಯಲ್ಲಿ 200 ಸಮೀಪ ಗೆಲ್ತಾ ಇದೆ, 200 ದಾಟಿದಂತ ಇನ್ನೂ ವರದಿಗಳು ಬರ್ತಾ ಇದ್ದವು. ಏನೂ ಬರಲಿ, ಒಟ್ಟಿನಲ್ಲಿ NDA ಸರ್ಕಾರ ಒಂದು ಡೆವಲಪ್ಮೆಂಟ್ ಹೆಸರಲ್ಲೋ ಮತ್ತೆಲ್ಲೋ ಈ ಸಂಬಂಧ ಏನೂ ಇರಲಿಲ್ಲಲ್ಲ, ಯಾವ ಹವಾನೂ ಇರಲಿಲ್ಲ. ಆದರೂ ಜಬರ್ದಸ್ತಾಗಿ NDA ತನ್ನ ಗುರಿಯನ್ನು ಮುಟ್ಟುವಲ್ಲಿ ಯಶಸ್ವಿಯಾಗ್ಯದ. ಈಗಾಗಲೇ ಎಕ್ಸಿಟ್ ಪೋಲ್ಗಳು 160, 150 ತೋರಿಸಿದ್ದು ಎಲ್ಲ ಅದ್ರ ಪ್ರಕಾರ ನಡೆದು ಹೋಗಿಬಿಡ್ತು. ಅಂದರೆ ಈ ಸಲ ಎಕ್ಸಿಟ್ ಪೋಲಿಂದ ಹೆಚ್ಚಿಗೆ ಬಂದಿದ್ದಾರೆ, ಇಲ್ಲಿ ಹೆಚ್ಚಿಗೆ ಸೀಟ್ಗಳು ಬಂದಿದ್ದಾವೆ. ಅದರಲ್ಲೂ ಮುಖ್ಯವಾಗಿ JDU ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲೇ ತನ್ನ ಒಂದು ಹೆಚ್ಚುಗಾರಿಕೆಯನ್ನು ಸಹಿತ ತನ್ನ ಲೀಡರ್ ಆದಂತಹ ನಿತೀಶ್ ಕುಮಾರ್ ಅವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವಂಥ ದಿಶೆಯಲ್ಲೇ ಅವರು ಸಹ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಏನೋ ಆಗಲಿ, ಇಲ್ಲಿ ಆದಂತಹ NDA ಇನ್ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿಕೊಳ್ಳಿ, ನಿತೀಶರನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಮೋದಿಯವರು ಮತ್ತೊಬ್ಬರನ್ನ ಯಾರೂ ಅಲ್ಲಿ ಮುಖ್ಯಮಂತ್ರಿ ಮಾಡ್ತಾರೋ ಅದು ಗೊತ್ತಿಲ್ಲ. ಆದರೆ ಇನ್ನು ಏನಪ್ಪ ಅಂದರೆ ನಮ್ಮ ಹಿನ್ನಡೆ ಆಗಿದ್ದು ಈ ಒಂದು ಇಂಡಿಯಾ ಅನ್ನುವಂಥ ಸಂಘಟನೆಗೆ ಮಹಾಗಠಬಂಧನ ಮಾಡ್ಕೊಂಡಿದ್ರಲ್ಲ, ಮಹಾಗಠಬಂಧನ ಫೇಲ್ಯೂರ್ ಆಯಿತು, ಅಟರ್ಲಿ ಫೇಲ್ಯೂರ್. ಯಾಕೆ ಹಿಂಗಾಯಿತು, ಯಾಕೆ ಸೋಲಾಯಿತು ಅನ್ನಬಹುದು ನಾವು ಇವತ್ತೆಲ್ಲ. ಈಗಾಗಲೇ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ, ಮತದಾನದ ಮತಗಳು ಚೋರಿ ಆಗಿದ್ದಾವೆ, ಮತ್ತೊಂದಾಗಿದ್ದಾವೆ, ಅದು ಇದು ಆರೋಪ ನಾವು ಮಾಡ್ತೀವಿ. ಆರೋಪ ಮಾಡಿದ್ದ